ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ನೋಡಿ, ಮೋಸ ಹೋಗಿ ಕಣ್ಣೀರ್ ಹಾಕ್ತಿರ್ತಾರೆ ಸಿಕ್ಕಾಪಟ್ಟೆ ಜನ. ಈ ಒಂದು ರಿಲೇಟೆಡ್ ಟಾಪಿಕ್ ಮೇಲೆ ಸುಮಾರು ವಿಡಿಯೋ ಮಾಡಿದೀನಿ. ಬಟ್ ಸ್ಟಿಲ್ ಇವತ್ತಿನ ವಿಡಿಯೋ ಏನಿರುತ್ತಂದ್ರೆ, ಯಾರೆಲ್ಲ ಕಣ್ಣೀರ್ ಹಾಕ್ತಿದ್ದೀರಲ್ಲ, ಸೊ ಲೈಕ್ ಮೋಸ ಆಯ್ತು, ಚೀಟ್ ಆಯ್ತು, ಸೊ ಬ್ರೇಕಪ್ಸ್ ಆಗೋಯ್ತು, ಅಂಡ್ ಅವ್ರಿಲ್ಲ ಅಂದ್ರೆ ಪ್ರಪಂಚ ಇಲ್ಲ, ಬದುಕಿಲ್ಲ ಅಂತ ಏನ್ ಹೇಳ್ತೀರಲ್ಲ, ಯಾರೆಲ್ಲ ಕೊರಗ್ತಾ ಇದ್ರಿ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡಿ. ಸಪೋಸ್ ಸ್ಕಿಪ್ ಮಾಡಿದ್ರೆ ನಾನು ಹೇಳ್ತೀನಲ್ಲ, ಲೈಫಲ್ಲಿ ಮತ್ ಪುನಃ ನೀವು ಅಲ್ಲಿಂದ ಆಚೆ ಬರೋಕಂತೂ ಸಾಧ್ಯನೇ ಇಲ್ಲ. ಅಷ್ಟು ನಿಮ್ಗೆ ಕ್ಲಾರಿಟಿ, ಒಂದು ಪ್ರಾಕ್ಟಿಕಲ್ ವಿಚಾರಗಳನ್ನ ಈ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಅಥವಾ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ತರದ ವಿಡಿಯೋಗಳು ಸಿಗುತ್ತೆ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ನ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ, ಬಿಕಾಸ್ ಸೋ ಮೆನಿ ಪೀಪಲ್ಸ್ ಇಸ್ ದೇರ್. ಅಂಡ್ ಲೈಕ್ 99% ಇವತ್ತು ಜನ, ಅಂದ್ರೆ 100ಕ್ಕೆ 99% ಜನ ಇವತ್ತು ಏನಂತ ಹೇಳಿದ್ರೆ ಬ್ರೇಕಪ್, ಡಿಪ್ರೆಷನ್, ಲೈಕ್ ಅವ್ರಿಗೆ ಒಂಥರ ಮಾನಸಿಕ ಖಿನ್ನತೆ ಇದಕ್ಕೆ ಒಳಗಾಗ್ತಿದ್ದಾರೆ. ಸೊ ಇಲ್ಲಿ ರಿಯಾಲಿಟಿ ವಿಚಾರಗಳನ್ನ ಮಾತಾಡ್ತಿದ್ದೀನಿ. ಎಲ್ಲೋ ಒಂದ್ ಕಡೆಗೆ ಏನೋ ಬುಕ್ ಅಲ್ಲಿ ತಗೊಂಡು ಏನೋ ಬರ್ದು ಹಂಗೆ ಓದ್ತಾ ಇದೀನಲ್ಲ, ಪ್ರಾಕ್ಟಿಕಲ್ ವಿಚಾರಗಳನ್ನ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ಪಾಯಿಂಟ್ ನೋಡೋಣ, ಏನು ಅಂತ ಹೇಳಿದ್ರೆ ಇಂಟೆನ್ಷನ್ ಜೀವನದಲ್ಲಿ ಏನು, ಅದ್ರ ಬಗ್ಗೆ ಕ್ಲಾರಿಟಿ ಇರ್ಬೇಕು. ನೋಡಿ, ನೀವು ಕೇಳಬೇಕಾಗಿರ್ತಕ್ಕಂಥ ಪ್ರಶ್ನೆ, ಯಾರು ಮೋಸ ಹೋಗಿದ್ದೀರಿ, ಯಾರಿಗೆ ಬ್ರೇಕಪ್ ಆಗಿದೆ, ಅವ್ರಿಗೆ ಬ್ಲೇಮ್ ಮಾಡಕ್ ಹೋಗ್ಬೇಡಿ. ನನಗೆ ಕೈ ಏನೋ ಮೋಸ ಮಾಡ್ದ, ಕೈ ಕೊಟ್ಟು ಹೋದ, ನನ್ಗೆ ನಂಬಿಸಿದ್ದ, ಪ್ರಮಾಣ ಮಾಡಿದ್ದ, ವಾಟ್ ಎವರ್ ಏನೇ ಹೇಳಿರ್ಬೋದು ಅವರು. ಬಟ್ ನಿಮಗ್ ನೀವು ಕೇಳ್ಕೊಳ್ಳಿ, ಪ್ರೀತಿ ಒಂದೇನಾ ಇಂಟೆನ್ಷನ್ ಲೈಫಲ್ಲಿ? ಇಸ್ ವೆರಿ ಇಂಪಾರ್ಟೆಂಟ್. ನೀವು ಅದಕ್ಕೋಸ್ಕರನ, ಈಗ ಪ್ರೀತಿಗೋಸ್ಕರನ ಹುಟ್ಟಿರೋದು ಜೀವನದಲ್ಲಿ, ಅಥವಾ ಒಂದು ಪ್ರೀತಿ ಆಯ್ತು ಅಂತ ಹೇಳಿದ್ರೆ ಜೀವನದಲ್ಲಿ ಪ್ರೀತಿನೇ ಇಲ್ಲ ಅಂತ ಅರ್ಥನ, ಅಥವಾ ಪ್ರೀತಿ ಇಲ್ಲ ಅಂದ್ರೆ ಬದುಕೇ ಇಲ್ಲ ಅಂತ ಅರ್ಥ? ಹಿಂಗೆ ಇಂಟೆನ್ಷನ್ ಮೇಲೆ ಹೋಗುತ್ತೆ ಲೈಫು, ರೈಟ್? ನಿಮ್ಮ ಇಂಟೆನ್ಷನ್, ನಿಮ್ಮ ಆಟಿಟ್ಯೂಡ್, ನಿಮ್ಮ ದೃಷ್ಟಿಕೋನ ಯಾವ್ದ್ರ ಮೇಲೆ ಇದೆ ಅದನ್ನ ಫೋಕಸ್ ಮಾಡ್ಬೇಕಾಗತ್ತೆ. ಆಕ್ಚುಲಿ ನಿನ್ನೆ ಒಂದು ಕೌನ್ಸಿಲಿಂಗ್ ಮಾಡಿದೆ. ಕೌನ್ಸಿಲಿಂಗ್ ಅಲ್ಲಿ ಒಬ್ಬ ಹುಡುಗ ಪಾಪ ಪ್ರೀತಿಗೋಸ್ಕರ ಊಟ ಬಿಟ್ಟಿದ್ದಾನೆ, ರೈಟ್? ಲೈಕ್ ಅಂದ್ರೆ ಅಲ್ಲಿ ಕ್ಲಾರಿಟಿ ಸಿಕ್ಕಿದೆ. ಏನು, ಹುಡುಗಿ ಡೈರೆಕ್ಟ್ ಆಗಿ ಹೇಳಿದಾಳೆ, ಎಲ್ಲಾದರೂ ಸುತ್ತಾಡಿದಾಳೆ, ಮಾಡಿದಾಳೆ, ಎಲ್ಲಾನು ಮಾಡಿದಾಳೆ. ಬಟ್ ಇವತ್ತು ಏನ್ ಹೇಳ್ತೀರಾ ಅಂತ ಹೇಳಿದ್ರೆ, ನಂಗೆ ಇಷ್ಟ ಇಲ್ಲ ಮದ್ವೆ ಆಗ್ಲಿಕ್ಕೆ ಅಂತ ಹೇಳಿ. ಟು ಬಿ ಫ್ರಾಂಕ್ಲಿ ಮಾತಾಡ್ತಿರ್ಬೇಕಾದ್ರೆ ಅಗೇನ್ ನಾವು ಭ್ರಮೆಯಲ್ಲಿ ಇರ್ಕೂಡುದು. ಆಕ್ಚುಲಿ ಯಾರಿಗೆ ಇಷ್ಟ ಇರಲ್ವೋ ಅವ್ರಿಗೆ ಬಲವಂತವಾಗಿ ಅವರೊಟ್ಟಿಗೆ ಯಾಕೆ ಇರಕ್ ಇಷ್ಟ ಪಡ್ಬೇಕು? ನನ್ನ ಪ್ರಕಾರ ಇಷ್ಟ ಇದೆ, ಕಷ್ಟ ಇದ್ರೂ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಬದುಕೋಣ. ಬಟ್ ಸ್ಟಿಲ್ ಯಾರೋ ನಿಮಗೆ ಬೇಡ ಅಂತ ಡೈರೆಕ್ಟ್ ಆಗಿ ಹೇಳಿದ್ಮೇಲೂ ಕೂಡ, ಮೋಸ ಮಾಡಿ ಹೋಗಿದ್ಮೇಲೂ ಕೂಡ ಸ್ಟಿಲ್ ನೀವು ಏನ್ ಮಾಡ್ತೀರಿ? ನಿಮ್ಮ ನೆನಪಿನ ಕಡೆಗೆ ನಿಮ್ಮ ಫೋಕಸ್, ನಿಮ್ಮ ಹಿಂದಿನ ಘಟನೆಗಳ ಮೇಲೇನೆ ನಿಮ್ಮ ಫೋಕಸ್. ವಿಚಾರ ಮಾಡ್ತಿರೋದೇ ಓನ್ಲಿ ಲವ್, ಓನ್ಲಿ ಪ್ರೀತಿ. ಬದುಕಿಲ್ವಾ? ಹೊರಗಡೆ ಬಂದ್ ನೋಡಿ, ಒಂದ್ಸಲ ಪ್ರಪಂಚ ಬಂದ್ ನೋಡಿ, ಎಷ್ಟು ಜನ ಆಚೆ ಇದ್ದಾರೆ. ಅವ್ರ ಪ್ರಾಬ್ಲಮ್ ಕೇಳಿದಾಗ ಅಟ್ಲೀಸ್ಟ್ ನೀವು ಚೆನ್ನಾಗಿದ್ದೀರಾ ಕಂಡೀಷನ್ ವೈಸ್ ನೋಡುತ್ತಾರೆ. ನಿಮಗೆ ನೀವು ಮಾಡ್ಕೊಂಡಿರ್ತಕ್ಕಂಥ ದೊಡ್ಡ ಗಾಯ ಲೈಫ್ ಅಲ್ಲಿ ಸರಿಪಡಿಸ್ಕೊಳ್ಬಹುದು, ಪಾಸಿಬಿಲಿಟಿ ಇದೆ. ಬಟ್ ನೀವು ಯೋಚನೆ ಮಾಡಿದ್ರೆ ಮಾತ್ರ ಪಾಸಿಬಿಲಿಟಿ ಇದೆ ಲೈಫಲ್ಲಿ. ನಾನು ಹೇಳ್ತೀನಲ್ಲ, ಎಷ್ಟೋ ಜನ ಇದ್ದಾರೆ, ಕಣ್ಣು, ಕಿವಿ, ಕೈ, ಕಾಲು ಏನು ಸರಿ ಇಲ್ಲರೂ ಇದ್ದಾರೆ. ಕೆಲವರು ಬುದ್ಧಿನೂ ಸರಿ ಇಲ್ಲ. ಬಟ್ ಸ್ಟಿಲ್ ಯಾರೋ ಎಕ್ಸ್ಟರ್ನಲ್ ಪರ್ಸನ್ ನಿಮ್ಗೆ ಕೈ ಕೊಟ್ಟು ಹೋದ, ಮೋಸ ಮಾಡಿ ಹೋದ ಅಂತೇಳಿ ಕೊರಗ್ತಾ ಇದ್ದೀರಲ್ಲ, ಯು ಆರ್ ಎ ಫೂಲ್. ಥಿಂಕ್ ಜಸ್ಟ್ ಆನ್ ಪ್ರಾಕ್ಟಿಕಲ್. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಏನು ಅಂತ ಹೇಳಿದ್ರೆ, ಹುಟ್ಟಿರೋದಕ್ಕೆ ಅರ್ಥ ಕಟ್ಕೊಳ್ಳುವಂತ ದಿನ. ಆಕ್ಚುಲಿ ಏನು ಅಂತ ಹೇಳಿದ್ರೆ ನೋಡಿ, ತಂದೆ ತಾಯಿ ಇವತ್ತಿಗೆ ನೀವು ನೋಡ್ತಿರ್ತೀರಾ, ದೊಡ್ಡವರಾಗಿದ್ದೀರಾ, ಎಷ್ಟೋ ಜನ ಗಂಡ ಹೆಂಡತಿಗೆ ಮಕ್ಳಾಗ್ತಿಲ್ಲ. ಅವ್ರೇನ್ ಮಾಡ್ತಾರೆ? ಹರಕೆಗಳನ್ನು ಕಟ್ಕೊಂಡಿದ್ದಾರೆ. ಕಂಡ ದೇವರುಗಳಿಗೆಲ್ಲ ಹರಕೆ ಕಟ್ಕೊಡ್ತಾರೆ, ಕರೆಕ್ಟ್? ಅಂಡ್ 9 ತಿಂಗಳು ಆ ತಾಯಿ ಗರ್ಭದಲ್ಲಿ ಇಟ್ಕೊಂಡು ಮಗುನ ಸಾಕ್ತಾಳೆ, ರೈಟ್? ಅಂಡ್ ಡೆಲಿವರಿ ಟೈಮಲ್ಲಿ ಜಗತ್ತಿನ ಎಲ್ಲಾ ಕಷ್ಟಗಳಿಗಿಂತ ದೊಡ್ಡ ಕಷ್ಟ ಡೆಲಿವರಿ ಟೈಮಲ್ಲಿ ಆ ತಾಯಿ ಅನುಭವಿಸುವಂಥದ್ದು. ಅದನ್ನೆಲ್ಲಾನು ಕೂಡ ಸಹಿಸ್ಕೊಂಡು ನಿಮಗ್ ಜೀವ ಕೊಟ್ಟು ಅಂಡ್ ಜೀವನ ಕೊಟ್ಟು 2022, 23 ಇಯರ್ಸ್ ಕರ್ಕೊಂಡು ಬಂದು ನಿಮಗ್ ದೊಡ್ಡವನಾಗಿ ಬೆಳೆಸಿ, ಜೀವನದಲ್ಲಿ ನನ್ ಮಗ ನಮ್ ತರ ಆಗ್ಬಾರ್ದು ಅಂತ ಎಲ್ಲ ಬಿಟ್ರೆ, ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಕನಸನ್ನ ನುಚ್ಚು ನೂರು ಮಾಡಿದ್ರೆ ಅಷ್ಟು ಬೇಗ ವೀಕ್ನೆಸ್, ಲೈಕ್ ನೀವು ಮೆಂಟಲಿ ವೀಕ್ ಆಗಿ ಹೋಗ್ತೀರಾ. ಅವ್ರಿಲ್ಲ ಅಂದ್ರೆ ಜಗತ್ತೇ ಇಲ್ಲ, ಪ್ರಪಂಚ ಇಲ್ಲ ಅಂತೇಳಿ ಥಿಂಕ್ ಮಾಡಿ. ಒಂದ್ಸಲ ಕೂತ್ಕೊಂಡು ಬದುಕಿನ ಅರ್ಥ ಕಟ್ಕೊಳಕ ಶುರು ಮಾಡಿ. ಹುಟ್ಟಿರೋದು ಓನ್ಲಿ ಪ್ರೀತಿ ಪಡ್ಕೊಳಕ? ಪ್ರೀತಿಗೋಸ್ಕರನ ಹುಟ್ಟಿರೋದ? ಬದುಕಿಗೆ ಹಾಗಾದ್ರೆ ಏನ್ ಅರ್ಥ ಇದೆ? ಏನೋ ಅರ್ಥ ಇದೆ ಅಲ್ವಾ ಬದುಕಲ್ಲಿ? ಸೊ ಇದನ್ನ ನೀವು ಕ್ವಶನ್ಗೆ ಆನ್ಸರ್ ಕಂಡ್ಕೊಂಡಾಗ್ಲೇ ನಾನು ಹೇಳ್ತಕ್ಕಂಥ ಈ ಒಂದು ವಿಚಾರ ನಿಮಗೆ ರೀಚ್ ಆಗ್ಲಿಕ್ಕೆ ಸಾಧ್ಯ. ನಾನು ಉತ್ತರ ಕೊಡೋಕೆ ಸಾಧ್ಯ ಇಲ್ಲ. ಆಕ್ಚುಲಿ ನೀವು ನಾನು ಹುಟ್ಟಿರೋದಕ್ಕೆ ಏನ್ ಅರ್ಥ ಇದೆ ಈ ಭೂಮಿ ಮೇಲೆ ಅಂತ ನೀವು ಕಂಡುಕೊಳ್ಳಿ ಅಟ್ಲೀಸ್ಟ್. ಸೊ ದೆನ್ ಯು ವಿಲ್ ಗೆಟ್ ಆನ್ಸರ್. ಓಕೆ, ಯಾಕಂದ್ರೆ ಎಷ್ಟೋ ಜನ ಜಸ್ಟ್ ನಾನು ಹೇಳ್ತೀನಲ್ಲ, ವಿಡಿಯೋ ನೋಡ್ತಿರೋರು ಎಲ್ಲೋ ಒಂದ್ ಕಡೆ ನೆಗೆಟಿವ್ ಆಗಿ ಥಿಂಕ್ ಮಾಡಬಹುದು, ನೆಗೆಟಿವ್ ಆಗಿ ಕಮೆಂಟ್ ಮಾಡಬಹುದು. ಮ್ಯಾಟ್ರೇ ಆಗಲ್ಲ ನಂಗೆ, ಅದು ನಿಮ್ಮ ವ್ಯಕ್ತಿತ್ವ ತೋರಿಸುತ್ತೆ. ಬಟ್ ನಾನು ಹೇಳಕ್ ಹೊರಟಿರೋ ವಿಚಾರ ಏನಂದ್ರೆ, ನೀವು ರಿಯಲೈಸೇಷನ್ ಮಾಡ್ಕೊಳ್ಳಿ. ನಿಮ್ಮ ಯೋಚನೆ ಹೆಂಗಿರ್ಬೇಕು ಅಂದ್ರೆ, ನಿಮ್ಮ ಬದುಕು ಎವ್ರಿ ಡೇ ನೀವೇನ್ ಮಾಡ್ತಿದ್ದೀರಿ, ಎಲ್ಲಿ ಹೋಗ್ತಾ ಇದ್ದೀರಿ, ಇಟ್ಸ್ ಆಲ್ ಡಿಪೆಂಡ್ ಆನ್ ಯುವರ್ ಥಾಟ್ ಪ್ರೊಸೆಸ್ ಅಂದ್ಮೇಲೆ ಯೋಚನೆಯನ್ನು ಸರಿಪಡಿಸ್ಕೊಳ್ಳಿ.
ಎಲ್ಲ ಒಂದ್ ಕಡೆ ಕಣ್ಣಲ್ಲಿ ಧೂಳ ಬಿದ್ದಾಗ ನಾವೇನ್ ಮಾಡ್ತೀವಿ, ಅಥವಾ ಗಾಯ ಆದಾಗ ಏನ್ ಮಾಡ್ತೀವಿ, ಸರಿಪಡಿಸ್ಕೊಳ್ಳೋಕೆ ಟ್ರೈ ಮಾಡ್ತೀವಿ. ಇಲ್ಲಿ ಬದುಕಿಗೆ ಗಾಯ ಆಗಿದೆ, ಲೈಕ್ ಮೆಂಟಲಿ ಗಾಯ ಆಗಿದೆ ನಮ್ಗೆ, ಥಾಟ್ ಪ್ರೊಸೆಸ್ಗೆ ಗಾಯ ಆಗಿದೆ ನಮ್ಗೆ, ಬದುಕಿಗೆ ಅರ್ಥ ಕಾಣ್ಕೊಳ್ತಿಲ್ಲ ನಾವು ಅಂತಂದ್ಮೇಲೆ ವಿ ಹ್ಯಾವ್ ಟು ಥಿಂಕ್ ಲಾಟ್ ಆಫ್ ತುಂಬಾ ಯೋಚನೆ ಮಾಡ್ಬೇಕಾಗತ್ತೆ. ಅದಕ್ಕೆ ಮೆಡಿಸಿನ್ ಆಗಿ ಲೈಕ್ ಸರಿಪಡಿಸ್ಕೊಳಕ್ ಮೆಡಿಸಿನ್ ಆಗಿ ಏನ್ ಮಾಡ್ಬೇಕು ಅದನ್ನ ಮಾಡಿ. ಕರೆಕ್ಟ್. ಆ ಹುಡುಗಿ ಬರೋಕಿನ ಮುಂಚೆ, ಆ ಹುಡುಗ ಬರೋಕಿನ ಮುಂಚೆ ನಿಮಗೊಂದು ಲೈಫು, ನಿಮಗೊಂದು ಜೀವನ ಹೇಗಿರ್ಬೇಕಿತ್ತು, ಅಥವಾ ಯಾವ ರೂಟಿಗೆ ಹೋಗ್ಬೇಕಿತ್ತು, ಒಂದು ಡ್ರೀಮ್ ಅನ್ನೋದಿತ್ತು. ಕರೆಕ್ಟ್. ನಾವು ಪ್ರತಿ ಸಲ ನೋಡಿ ಕ್ರಿಕೆಟ್ ಆಡ್ಬೇಕಾದ್ರೆ ಒಂದು ಮ್ಯಾಚ್ ಅಲ್ಲಿ ಒಂದು ಬಾಲ್ ಬರುತ್ತೆ. ಆ ಒಂದು ಬಾಲ್ ಅಲ್ಲಿ ಸಪೋಸ್ ನಾವು ಹೊಡೆದಿಲ್ಲ ಅಂದ ತಕ್ಷಣ ಅಲ್ಲಿಗೆ ಮುಗ್ದೋಯ್ತು ಅಂತಲ್ಲ, ನೆಕ್ಸ್ಟ್ ಬಾಲ್ ಇದೆ, ವೇಟ್ ಮಾಡ್ಬೇಕು. ಸಮ್ ಆಸ್ ಇಟ್ ಈಸ್ ಲೈಫಲ್ಲಿ ಒಂದು ಪ್ರಾಬ್ಲಮ್ ಬಂದಿದೆ ಅಂದ ತಕ್ಷಣ ಎಲ್ಲ ಮುಗ್ದೋಯ್ತು ಲೈಫು, ಇಲ್ಲಿಗೆ ಸಿಗರೇಟ್ ಸೇದೋಣ, ಕುಡಿಯೋಣ, ಎಲ್ಲ ಇನ್ನೇನೋ ತಗೊಂಡ್ಬಿಟ್ಟು ಸಾಯೋಣ. ತುಂಬಾ ಅವಕಾಶ ಇದೆ. ಅಂಡ್ ಸಾವು ಅನ್ನೋದು ಇಟ್ಸ್ ಕನ್ಫರ್ಮ್. ಯಾವಾಗ ನಾವು ಹುಟ್ಟಿದೀವಿ ಕನ್ಫರ್ಮ್ ಆಗಿದೆ. ಅದ್ರ ಮಧ್ಯೆ ಕುತ್ಕೊಂಡು ಯೋಚನೆ ಮಾಡಿ ಹುಟ್ಟಿದ್ದಕ್ಕೆ ಏನು ಅರ್ಥ ಇದೆ ಲೈಫಲ್ಲಿ ಅಂತೇಳಿ. ಅಂಡ್ ಥರ್ಡ್ ಪಾಯಿಂಟ್ ನೋಡೋಣ, ಮೂರ್ಖ ಪ್ರಾಣಿಗಳ ತರ ಯೋಚನೆ ಮಾಡಕ್ ಹೋಗ್ಬೇಡಿ. ಅಂದ್ರೆ ಏನು, ಭ್ರಮೇಲಿ. ನಾನು ನೆನ್ನೆ ಕೌನ್ಸಿಲಿಂಗ್ ಮಾಡ್ಬೇಕಾದ್ರೆ ಅದನ್ನೇ ಹೇಳಿದ್ದು ಅವ್ರಿಗೆ. ಅಲ್ಲ ಗುರುವೆ, ಅವರು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ನೀನ್ ನನಗೆ ಇಷ್ಟ ಇಲ್ಲ ಅಂತೇಳಿ. ಸೊ ಇವತ್ತು ಇಷ್ಟ ಇಲ್ಲ, ನಿನ್ನೆ ತನಕ ಇಷ್ಟ ಇದೆ ಅಂದ್ರೆ ಇದ್ರ ಅರ್ಥ ಏನು? ಐ ಥಿಂಕ್ ಮೇ ಬಿ ಇಂಟೆನ್ಷನ್ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಬಳಸ್ಕೊಳ್ತಾ ಇರ್ಬೋದಿತ್ತೇನೋ, ಗೊತ್ತಿಲ್ಲ ನನಗೆ. ನೀವು ಬೇಕು ಅಂತಿದ್ರೆ ಎಷ್ಟೇ ಜಗಳ ಆಗ್ಲಿ, ಕೋಪ ಆಗ್ಲಿ, ವಾಟ್ ಎವರ್ ಏನೇ ಆದ್ರೂ ಲೈಫ್ ಟೈಮ್ ಇರೋಣ ಅಂತ ಮಾತು ಕೊಡ್ತಾ ಇದ್ರು. 100 ಸಮಸ್ಯೆ ಆಗ್ಲಿ ಆದ್ರೂ ನೀನ್ ಬೇಕು ಅಂತ ಇದ್ದಿದ್ರೆ ದಟ್ಸ್ ಟ್ರೂ. ನೆನ್ನೆ ತನಕ ಚೆನ್ನಾಗಿದ್ಬಿಟ್ಟು ಇವತ್ತು ಸಮಸ್ಯೆ ಬಂತು, ಅಥವಾ ಹೊಂದಾಣಿಕೆ ಮಾಡ್ಕೊಳಕ್ ಆಗ್ತಿಲ್ಲ, ಅಥವಾ ತಪ್ಪನ್ನ ತಿದ್ಕೊಳಕ್ ಆಗ್ತಿಲ್ಲ ಅಂತಂದಾಗ ನಿಮ್ಮ ಏನದು ನಿಮ್ಮ ಅವರ ಲೈಫಲ್ಲಿ ನಿಮ್ಮ ಮುಖ್ಯ ಸ್ಥಾನ ಬೇಕಾಗಿಲ್ಲ ಅವ್ರಿಗೆ. ಸೊ ಅಂತವ್ರು ತಗೊಂಡೇನ್ ಮಾಡ್ತೀರಾ ಲೈಫಲ್ಲಿ? ಯಾಕೆ ಆ ಭ್ರಮೆನಲ್ಲಿ ಯೋಚನೆ ಮಾಡ್ತೀರಾ? ಸ್ಟಿಲ್ ನನಗೆ ಹಳೆ ದಿನಗಳು ಬೇಕು, ಹಳೆ ನೆನಪುಗಳು ಬೇಕು. ಅವ್ರ ಹಳೆ ದಿನಗಳನ್ನ ರೀಕ್ರಿಯೇಟ್ ಮಾಡ್ಕೊಳಕ್ ಅವರಿಗೆ ಇಂಟ್ರೆಸ್ಟ್ ಇಲ್ಲ ಅಂದ್ಮೇಲೆ ಬಲವಂತವಾಗಿ ಎಷ್ಟು ಅವ್ರ ಕೈ ಹಿಡ್ಕೊಂಡು ನಿಲ್ಸ್ಕೋತೀರಾ ನಿಮ್ ಲೈಫಲ್ಲಿ? ಇಸ್ ಇಟ್ ಪಾಸಿಬಲ್? ಸೊ ನಾನು ಹೇಳೋಕೆ ಹೊರಟಿರೋದು ಏನಂತ ಹೇಳಿದ್ರೆ, ಪ್ರಾಕ್ಟಿಕಲ್ ಯೋಚನೆ ಮಾಡಿ. ಎಮೋಷನಲಿ, ಮೆಂಟಲಿ ಅದು ವರ್ಕ್ ಆಗಲ್ಲ ಆಕ್ಚುಲಿ ಲೈಫಲ್ಲಿ. ಓಕೆ, ಸೊ ಐ ಥಿಂಕ್ ಈ ಒಂದು ವಿಡಿಯೋ ನಿಮ್ಗೆ ಒಂದು ಕ್ಲಾರಿಟಿ ಕೊಟ್ಟಿದೆ. ಸ್ಮಾಲ್ ಒಂದು 3 ಟಿಪ್ಸ್ ನಿಮಗೆ ಕ್ಲಾರಿಟಿ ಲೈಫಲ್ಲಿ ಕೊಟ್ಟಿದೆ ಅಂತ ಅನ್ಕೊಳ್ತೀನಿ. ಯಾವಾಗ ಈ ಪ್ರಶ್ನೆಗಳನ್ನ ನಿಮಗೆ ನೀವು ಕೇಳ್ಕೊತೀರಿ, ಐ ಥಿಂಕ್ ಯು ವಿಲ್ ಗೆಟ್ ಫ್ರಮ್ ದಟ್ ಡಿಪ್ರೆಷನ್. ಆ ಡಿಪ್ರೆಷನ್ ಆಚೆ ಬರೋಕ್ ಸಾಧ್ಯ ಇದೆ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ, ಕ್ಲಾರಿಟಿ ಕೊಟ್ಟಿದ್ರೆ, ಎಲ್ಲ ಒಂದ್ ಕಡೆ ನಿಮ್ಗೆ ಮೋಟಿವ್ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ಗೆ ಹೋಗ್ಬಿಟ್ಟು ಕಮೆಂಟ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ. ಅಂಡ್ ದಯವಿಟ್ಟು 30,000 ಕಂಪ್ಲೀಟ್ ಆಗ್ಲಿ. ಇನ್ನು 800 ಜನ ಬೇಕಾಗಿದೆ. ಬೇಗ 30,000 ಕಂಪ್ಲೀಟ್ ಆಗ್ಲಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಲವ್ ಯು. ಬಾಯ್.